ನಮಸ್ಕಾರ ವೀಕ್ಷಕರೇ, ನಾನು ಸುಜಾ ರಘುನಾಥ್. ವೆಲ್ಕಮ್ ಟು ಮೈ ಚಾನಲ್ ಬ್ಲೂ ವೇವ್ಸ್ ಆಕ್ಯುಪ್ರೆಷರ್ ಅಂಡ್ ಆರಿಕ್ಯುಲರ್ ಸೆಂಟರ್ ಬ್ಯಾಂಗ್ಳೂರ್. ಇವತ್ತಿನ ಟಾಪಿಕ್ ಫ್ರೀಕ್ವೆಂಟ್ ಯೂರಿನೇಷನ್. ಇವತ್ತು ಸ್ವಲ್ಪ ಗಂಟಲು ಕಟ್ಬಿಟ್ಟಿದೆ ನನಗೆ, ಅದಕ್ಕೆ ವಾಯ್ಸ್ ಅಷ್ಟು ಕ್ಲಿಯರ್ ಆಗಿಲ್ಲ. ಪ್ಲೀಸ್ ವೀಕ್ಷಕರೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವತ್ತಿನ ಟಾಪಿಕ್ ಫ್ರೀಕ್ವೆಂಟ್ ಯೂರಿನೇಷನ್ ಅಂತ ಹೇಳಿದೆ. ಈಗ ವಿಂಟರ್ ಸೀಸನ್ ಅಲ್ಲಿ ನಾರ್ಮಲ್ಗಿಂತ ಹೆಚ್ಚಾಗಿ ಯೂರಿನೇಟ್ ಮಾಡ್ತಾರೆ. ಅದು ಪರವಾಗಿಲ್ಲ, ಏಕೆಂದ್ರೆ ಅದು ಕಾಮನ್. ಸಪೋಸ್ ಕೆಲವು ಜನರು ಜಾಸ್ತಿ ನೀರು ಕುಡಿತಾರೆ, ಇಲ್ಲ ಕೆಫೇನ್ ಜಾಸ್ತಿ ತಗೊಳ್ತಾರೆ, ಅಂತವ್ರು ಕೂಡ ಯೂರಿನೇಷನ್ ಜಾಸ್ತಿ ಇರುತ್ತೆ, ಅವ್ರಿಗೂ ಕೂಡ ಎಕ್ಸ್ಕ್ಯೂಸ್ ಅನ್ಬೋದು. ಆದ್ರೆ ವೀಕ್ಷಕರೇ, ಇನ್ ಸ್ವಲ್ಪ ಜನ ಇರ್ತಾರೆ, ಅವರು ಯಾವುದೇ ಸೀಸನ್ ಇರ್ಲಿ ನಾರ್ಮಲ್ಗಿಂತ ಜಾಸ್ತಿ ಯೂರಿನೇಟ್ ಮಾಡ್ತಾರೆ. ಆವಾಗ ನಾವು ಸ್ವಲ್ಪ ಹುಷಾರಾಗಬೇಕು. ಯಾಕಾಗ್ತಿದೆ ನೋಡಿ, ಕೆಲವು ರೀಸನ್ಸ್ ಇದೆ. ಇವತ್ ನೋಡೋಣ ಏನೇನ್ ರೀಸನ್ಗೆ ಈ ತರ ಎಕ್ಸೆಸ್ ಯೂರಿನ್ ಆಗತ್ತೆ ಅಂತ. ಒಂದು, ಯಾರು ಡಯಾಬಿಟಿಕ್ ಇದ್ರೆ ಅವ್ರಿಗೆ ನಿಮಗೆ ಗೊತ್ತಿರೋ ಹಾಗೆ ಫ್ರೀಕ್ವೆಂಟ್ ಯೂರಿನೇಷನ್ ಇರುತ್ತೆ. ಇನ್ ಕೆಲವ್ರಿಗೆ ಯಾರಿಗಾದ್ರೂ ಈ ಬ್ಲಾಡರ್ ಅಲ್ಲಿ ಪ್ರಾಬ್ಲಮ್ ಇದ್ರೆ, ಇಲ್ಲ ಬ್ಲಾಡರ್ ಅಲ್ಲಿ ಇನ್ಫೆಕ್ಷನ್ ಆದ್ರೆ, ಇಲ್ಲ ಕೆಲವು ಟ್ಯಾಬ್ಲೆಟ್ಸ್ ತಗೊಳ್ತೀವಲ್ಲ, ಆ ಟ್ಯಾಬ್ಲೆಟ್ಸ್ ಇಂದನೂ ಯೂರಿನೇಷನ್ ಜಾಸ್ತಿ ಆಗುತ್ತೆ. ಇನ್ ಕೆಲವು ಟೈಮು ಈ UTI ಅಂತಾರಲ್ಲ, ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಆಗೋದು, ಇಲ್ಲ ಏನಾದ್ರು ಇಂಜುರಿ ಆಗಿದ್ರೆ ಆವಾಗ ಕೂಡ ನಿಮ್ಗೆ ಯೂರಿನೇಷನ್ ಜಾಸ್ತಿ ಆಗ್ತಾ ಇರುತ್ತೆ. ಕಿಡ್ನಿಲಿ ಇನ್ಫೆಕ್ಷನ್ ಆಗಿದ್ರೆ, ಇಲ್ಲ ಬ್ಲಾಡರು ಓವರ್ ಆಕ್ಟಿವ್ ಆಗಿದ್ರೇನೋ ಅಂತವ್ರಿಗೂ ಕೂಡ ಈ ತರ ಫ್ರೀಕ್ವೆಂಟ್ ಯೂರಿನೇಷನ್ ಆಗೋ ಚಾನ್ಸಸ್ ಇರುತ್ತೆ. ವೀಕ್ಷಕರೇ, ನಾವು ಫಸ್ಟ್ ಯೂರಿನೇಷನ್ ಜಾಸ್ತಿ ಆಗ್ತಿದೆ ಅಂದ್ರೆ ಇದ್ರಲ್ಲಿ ಏನ್ ಕಾರಣ ಇರ್ಬೋದು ಅಂತ ಡಯಾಗ್ನೋಸ್ ಮಾಡ್ಕೋಬೇಕು. ಸಪೋಸ್ ಇದ್ಯಾವುದೂ ಇಲ್ಲ ಅಂತಂದ್ರೆ ಆವಾಗ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ಪೇನ್ಫುಲ್ ಯೂರಿನೇಷನ್, ಇಲ್ಲ ಯೂರಿನೇಷನ್ ಅಲ್ಲಿ ಬರ್ನಿಂಗ್ ಇದ್ರೆ ಆವಾಗ ಕೂಡ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ಈಗ ನಮ್ಮ ಆಕ್ಯುಪ್ರೆಷರ್ ಅಲ್ಲಿ ವೀಕ್ಷಕರೇ, ಈ ತರ ಫ್ರೀಕ್ವೆಂಟ್ ಯೂರಿನೇಷನ್ ಆಗೋರಿಗೆ ತುಂಬಾ ಒಳ್ಳೆ ಪಾಯಿಂಟ್ ಇದೆ. ಈ ಪಾಯಿಂಟ್ ನಮ್ಮ ಪಾಮ್ ಮೇಲೆ ಬರುತ್ತೆ, ಮಿಡಲ್ ಫಿಂಗರ್, ಫಸ್ಟ್ ಜಾಯಿಂಟ್ ಇದೆ ಅಲ್ಲ ಸ್ವಲ್ಪ ಕೆಳಗಡೆ ಟುವರ್ಡ್ಸ್ ರಿಂಗ್ ಫಿಂಗರ್ ಈ ಪಾಯಿಂಟ್ ಇದೆ. ಇದು ಎರಡು ಕೈಲೂ ಇರುತ್ತೆ. ಫಸ್ಟ್ ನಾವ್ ಈ ಪಾಯಿಂಟ್ ನ ಸ್ಟಿಮ್ಯುಲೇಟ್ ಮಾಡಿ, ಇಲ್ಲಿ ನಾನು ಸ್ಟಾರ್ ಮ್ಯಾಗ್ನೆಟ್ ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಸ್ಟಾರ್ ಮ್ಯಾಗ್ನೆಟ್ ನ ಬ್ಲಾಕ್ ಕಲರ್ ಪಾರ್ಟ್ ಪೇಪರ್ ಟೇಪ್ ಮೇಲೆ ಸ್ಟಿಕ್ ಮಾಡ್ತೀವಿ, ಮತ್ತೆ ಸಿಲ್ವರ್ ಕಲರ್ ಏನಿದೆಯೋ ಅದು ನಾವು ನಮ್ಮ ಪಾಯಿಂಟ್ ಮೇಲೆ ಹೀಗೆ ಹಾಕೋಬೇಕು. ಇದು ವೀಕ್ಷಕರೇ ಸುಮಾರು 8 ರಿಂದ 10 ಗಂಟೆಗಳ ಕಾಲ ಪ್ರತಿದಿನ ಪ್ರಾಬ್ಲಮ್ ಕಮ್ಮಿ ಆಗೋವರೆಗೂ ಈ ಟ್ರೀಟ್ಮೆಂಟ್ ನ ಕಂಟಿನ್ಯೂ ಮಾಡ್ತಾ ಇರಬೇಕು. ಮತ್ತೆ ನಿಮ್ಮ ಡಯಟ್ ಅಲ್ಲಿ ಕೆಲವು ಐಟಮ್ಸ್ ನ ಇನ್ಕ್ಲೂಡ್ ಮಾಡಬಹುದು. ಅಂದ್ರೆ ಆಪಲ್, ಬನಾನಾ, ಡೇಟ್ಸು, ಗ್ರೇಪ್ಸು, ಇದೆಲ್ಲ ನೀವು ಇನ್ಕ್ಲೂಡ್ ಮಾಡ್ತಾ ಇದ್ರೆ ಇದು ತುಂಬಾನೇ ಒಳ್ಳೇದು ಈ ಪ್ರಾಬ್ಲಮ್ಗೆ. ಇವತ್ತಿನ ವಿಡಿಯೋಲಿ ಇಷ್ಟೇ ವೀಕ್ಷಕರೇ. ಥ್ಯಾಂಕ್ ಯು.